ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ನಾವು ಗುಳಿಗುಳಿ ಶಂಕರಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲಿ ಗುಳಿಗುಳಿ ಶಂಕರಕ್ಕೆ ಹೋಗಿ ಬಂದಿರೋದು ಬೇರೆ ವಿಡಿಯೋ ಇದೆ. ಸೊ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದು. ಅದನ್ನು ನೋಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ಇದು ಬೇರೆ ನೆಕ್ಸ್ಟ್ ವಿಡಿಯೋ ಮಾಡ್ತಿರೋದು. ಯಾಕಂದರೆ ಅದು ಬರೀ ದೇವಸ್ಥಾನದ ಇರಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಒಂದು ಇಲ್ಲಿ ಮಾಲ್ಗುಡಿ ಚಾಯ್ ಅಂತ ಒಂದು ಸುಮ್ಮನೆ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಒಂದು ಜಾಗ ಇದೆ. ಸೊ ಅದು ಜೋಗಕ್ಕೆ ಅಂದರೆ ಶಿವಮೊಗ್ಗದಿಂದ ಜೋಗ ಹೋಗ್ಬೇಕಾದ್ರೆ ಅರಸಾಳು ಅಂತ ಒಂದು ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ಅಲ್ಲಿ ಅದನ್ನು ಮಾಡಿರೋದು. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಏನಾದರೂ ತಗೊಂಡು ಹೋಗೋಣ ಅಂತ ಇಲ್ಲಿ ಎಲ್ಲರೂ ಬಂದಿದ್ದೀವಿ. ಇವಾಗ ಒಳಗೆ ಹೋಗಬೇಕು, ಹೋಗೋಣ. ಇಲ್ಲಿ ಮಾಲ್ಗುಡಿ ಚಾಯ್ ಹತ್ರ ಬಂದಿದ್ವಿ. ಅರಸಾಳು ರೈಲ್ವೆ ಸ್ಟೇಷನ್ ಸಣ್ಣ ಮ್ಯೂಸಿಯಂ ಇದೆ. ಸೊ ಗುಳಿಗುಳಿ ಶಂಕರ ಬಂದಿದ್ವಲ್ಲ, ಇಲ್ಲಿ ಹತ್ರ ಆಗುತ್ತೆ ಅಂತ ಬಂದ್ವಿ. ಸೊ ಏನಿಲ್ಲ, ಇಲ್ಲೊಂದು ಬೋಗಿ ಇಟ್ಟಿದ್ದಾರೆ. ಕಾಫಿ ಟೀ ಏನೂ ಮಾಡಲ್ಲ, ಬಟ್ ಇಟ್ಟಿದ್ದಾರೆ ಅಷ್ಟೇ. ಸೊ ಒಂದು ಪುಟ್ಟು ಬೋಗಿ ಇದೆ ಅಷ್ಟೇ. ಹಿಂಗೆ ಬಂದಿದ್ವಲ್ಲ, ಒಂದು ರೌಂಡ್ ಫೋಟೋಸ್ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಅದು ಮ್ಯೂಸಿಯಂ ಲಾಸ್ಟ್ ಟೈಮ್ ಹೋಗಿದ್ವಿ, ಏನಿಲ್ಲ, ಸುಮ್ಮನೆ ವೇಸ್ಟ್ ಅಂತ ಇನ್ನಿಸತಿ ಹೋಗ್ತಾ ಇಲ್ಲ. ಕೊಡ್ತೀನಿ, ಬೇಡ ಕೊಡು. ಬೇಡ, ಅವತ್ತು ಕೊಟ್ಟಿಲ್ಲ, ಕೊಡಲ್ಲ ನಾನು. ಕೊಡ್ತೀನಿ, ಕೊಡಮ್ಮ, ಕೊಡು, ಕೊಡ್ತೀನಿ. ಬೇಡ ಕೊಡಲ್ಲ, ಡೀಸೆಲ್ ಹಾಕ್ಸ್ಕೊಳಕ್ ಬಂದ ಪೇ ಮಾಡ್ತೀನಿ, ಕೊಡಿ ಅಂತ ಕೊಡು, ಕೊಡಮ್ಮ. ಕೊಡಲ್ಲ. ಓಪನ್ ಮಾಡಿ ಕೊಡು. ಅಲ್ಲಿ ಕೆಳಗೆಲ್ಲ ಇಳ್ದೋಗ್ಬೇಡ, ಅಲ್ಲಿ ಹಿಂಗೆ ಕೊಡ್ಬೇಕಲ್ಲ. ಬೇಡ ಕೊಡಮ್ಮ, ಕೊಡ್ತೀನಿ. ಬೇಡ, ದುಡ್ಡು ಇಟ್ಕೊಳ ನಮ್ಮಮ್ಮ ಕೊಡ್ತಾ ಇಲ್ಲ. ಅವ್ರು ಈಸ್ಕೊಂತಲ್ಲ ಬಿಡ್ತೀರ, ನಾನ್ ಕಾಲ್ ಕೊಡಿ ಅಂದ್ರೆ ನನಗೂ ಕೊಡ್ತಾ ಇಲ್ಲ. ಮಾಡಿದಾರೆ ಸುಮ್ನೆ ಕೂತ್ಕೊಳ ತಿಮ್ಮಮ್ಮ. ಯಾಕಲ್ಲಿ ಈಗ ಊಟಕ್ಕೆ ಬೇಕು ನಮ್ಗೆ. ಇಲ್ಲ ಬೇಡ, ನಿನ್ ಕೈಯಲ್ಲಿ ಏನು ಕೊಡ್ಬೇಕು. ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ ಬಂದ್ವಿ. ಇವಾಗ ಇಲ್ಲಿ ಮಧ್ಯಾಹ್ನ ಏನು ಬೆಳಗ್ಗೆ ಬರ್ತಾ ಅಡ್ಗೆ ಮಾಡಿ ಬಂದಿಲ್ಲ. ಸೊ ಅದಕ್ಕೇನೆ ಇಲ್ಲಿ ಏನಾದ್ರು ಊಟ ಮಾಡ್ಕೊಂಡು ಹೋಗೋಣ ಅಂತ ಆನ್ ದ ವೇ, ಭದ್ರಾವತಿಗೆ ಹೋಗೋ ಆನ್ ದ ವೇ ಒಂದು ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನಿಲ್ಸಿದೀವಿ. ಈಗೆಲ್ಲ ಹೋಗಿದ್ದಾರೆ, ನಾನು ಹೋಗ್ಬೇಕು, ಬನ್ನಿ ಹೋಗೋಣ. ಅರುಕಿರು ರೆಸ್ಟೋರೆಂಟ್ ಅಂತ ಒಳಗೆ ಹೋಗಿದ್ದಾರೆ, ನಾವು ಹೋಗೋಣ. ಸೊ ಇಲ್ಲಿ ಬರೀ ನಾರ್ತ್ ಇಂಡಿಯನ್ ಅಷ್ಟೇ ಅಂತ ಇರೋದು. ರೋಟಿ ಕರಿ ಮತ್ತೆ ಫ್ರೈಡ್ ರೈಸ್ ಅಷ್ಟೇ ಅಂತ ಇರೋದು. ಅದಕ್ಕೆ ಇವಾಗ ಬೇರೆ ಕಡೆ ಹೋಗೋಣ ಅಂತ. ಹೌದಾ, ಅದು ಇಲ್ಲ. ಯಾಕೆ ಇಲ್ಲಿ ಏನಿಲ್ಲ ಅಂದ್ರೆ ಹೆಂಗೆ? ಸೊ ಇಲ್ಲಿ ಇವಾಗ ನಮಗೆ ಸೌತ್ ಇಂಡಿಯನ್ ಇಲ್ಲಿ ಹೋಗ್ತಾ ಇನ್ನೊಂದು ಇರ್ಬೇಕನ್ಸುತ್ತೆ ಮುಂದೆ, ನೋಡೋಣ. ಇಲ್ಲಾಂದ್ರೆ ಹಂಗೆ ಹೋಗ್ಬೋದು. ಸೊ ಇವಾಗ ಇಲ್ಲ, ಬಟ್ ಬರೀ ಇಲ್ಲಿ ಇದೆಯಲ್ಲ ಸೌತ್ ನಾರ್ತ್ ಚೈನೀಸ್ ತಂದೂರಿ ಎಲ್ಲ ಇದೆ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಇವಾಗ ಇಲ್ಲಿ ಊಟ ಇಲ್ಲ. ಇವಾಗ ಇಲ್ಲಿಂದ ಬೇರೆ ಹೋಟೆಲ್ ಯಾವ್ದಾದ್ರು ಹೋಗೋಣ ಅಂತ ಹೋಗ್ತಿದೀವಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ. ನಾವು ಪದ್ಮ ನಿಲಯಕ್ಕೆ ಬರ್ತಾ ಇದೀವಿ, ಪದ್ಮ ರೆಸಿಡೆನ್ಸಿಗೆ. ಸೊ ಇಲ್ಲೇ ಊಟ ಮಾಡ್ಬೇಕು. ಮೀಲ್ಸ್ ಆರ್ಡರ್ ಮಾಡಿದೀವಿ ಎಲ್ಲರೂ. ಬಂದಿದೆ, ಬ್ಯಾಟಿಂಗ್ ಶುರು ಮಾಡ್ಬೇಕು. ಊಟ ಆಯ್ತು, ತುಂಬಾ ಚೆನ್ನಾಗಿತ್ತು. ನಾವು ಭದ್ರಾವತಿಲಿ ಎಷ್ಟೇ ದೊಡ್ಡ ಹೋಟೆಲ್ ಓಪನ್ ಆದ್ರೂ ಪದ್ಮನಿಲಯದಲ್ಲಿ ತುಂಬಾ ಚೆನ್ನಾಗಿ ನಮಗೆ ಊಟ ಸಿಗುತ್ತೆ. ಇಲ್ಲಿ ಜಾಸ್ತಿ ಮಸಾಲೆ ದೋಸೆಗೆ ಫೇಮಸ್. ನಾವು ಮೀಲ್ಸ್ ತಗೊಂಡ್ವಿ, ತುಂಬಾ ವರ್ಷ ಆದ್ಮೇಲೆ ನಾನು ಊಟ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಅದು ಹೊಟ್ಟೆ ಹಸ್ತಿರೋದಕ್ಕೆ ಒಂಥರ ಇವಾಗ ಫುಲ್ ಅನ್ನಿಸ್ತು ಊಟ ಚೆನ್ನಾಗಿ. ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದು ರೆಕಾರ್ಡೇ ಆಗಿಲ್ಲ. ಆ್ಯಕ್ಚುಲಿ ಸಂಜೆ ಭೀಮಾಗೆ ಹೋಗ್ಬೇಕಿತ್ತು, ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು. ಸೊ ಅದನ್ನು ಹೇಳಿದ್ದೆ, ಅದು ಏನೋ ಇವಾಗ ನೋಡ್ತಿದ್ರೆ ಅದು ರೆಕಾರ್ಡೇ ಆಗಿಲ್ಲ, ಕ್ಲಿಪ್ಪಿಂಗೇ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀನಿ, ಈಗ ಇಲ್ಲಿಂದ ಹೊರಡಬೇಕು. ಸೊ ಗೈಸ್, ರೆಡಿ ಆದೆ, ಇವಾಗ ಇಲ್ಲಿಂದ ಹೊರಟಿದ್ದೀವಿ ಶಿವಮೊಗ್ಗ ಏನೋ ಭೀಮಾಗೆ. ಸೊ ನೋಡೋಣ, ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಪ್ರತಿ ಸಲ ಭೀಮಾಗೆ ಹೋಗ್ತೀವಿ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ. ಪ್ಲೀಸ್ ದಯವಿಟ್ಟು ಕಣ್ಣಾಕ್ಬೇಡಿ. ಸೊ ಹೋಗಿ ಸ್ವಲ್ಪ ಏನಾದರೂ ತೊಗೊಂಬರ್ಬೇಕು. ಡೋರ್ ಹಾಕೊಳಕ್ಕೆ ಹೇಳಿ, ಎಲ್ಲಿದ್ದಾರೆ? ಸೊ ಇವಾಗ ಕೊಟ್ವಿ. ಗುಂಡ
diamond, fake diamond, fake diamond, fake diamond, fake diamond. ಡೈಮಂಡ್ ಅಂತ ಹೇಳ್ತಾ ಇದೀನಿ, ಯಾರು ನಂಬ್ತಾ ಇಲ್ಲ. ಕಳ್ತನ ಫೇಕ್ ಗುಂಡ ಇವನು. ಕಳ್ತನ ಹೋಗ್ತೀನಿ ನೋಡಿ, ಇಲ್ಲಿ ಕಳ್ತನ ಹಾಕೊಂಡು ಹೋಗ್ತೀನಿ ಮನೆಗೆ. ಇದು ಗೊತ್ತಾಗಲ್ಲ ಅಲ್ಲ. ಹೌದಕ್ಕ, ಇದೊಳ್ಳೆ ಅವತ್ತಿನ ಕರ್ಕೊಂಬಂದ ನನಗೆ ಶಾಪ್ ಇದೆ ಈ ಸಂಧಿ ಒಳಗೆ ಅಂತ. ಭೀಮಾ, we come to ಭೀಮಾ. ಹೆಂಗ್ ಕೊಡ್ಸಪ್ಪ ಅದು? ಅದೊಂದು ಹಾರ ಇದೆಯಲ್ಲ, ದುಡ್ಡಿಲ್ಲ ನೋಡ್ರಿ. ದುಡ್ಡಿಲ್ಲ ಮತ್ತೇನಕ್ಕೆ ಬಂದಿದ್ಯಾ? ಕೊಡ್ಸಿ ಇವಾಗ ಬೇಕು. ನನಗೆ ನನ್ನ ಹತ್ರ ದುಡ್ಡಿಲ್ಲ. ಚಿಕ್ಕಿ ಕಾನ್ಫಿಡೆನ್ಸ್ ನೋಡ್ರಿ. ದುಡ್ಡು ಇರ್ತದೆ. ಯಾವ ಇಲ್ಲ, ನಂಗೆ ಫುಟ್ಟು ಸೈಜ್ 24. 26 ಇದೆ ಈಗ. 26 24 ಯಾವ್ದಿದೆ? 24 ಸೈಜ್ ನಿಮಗೆ ಹೌದಾ? ಸ್ಕೀಮ್ ಏನು ಮಾಡಿದ್ದೀರಾ? ತಿರ್ಗೋ ಒಂದ್ಸಲ. ಅಲ್ಲ ಅಲ್ಲಿ ಸೇಮ್ ಇದೆ 15 ಇತ್ತು, ಬಟ್ ಬೈ ಒನ್ ಗೆಟ್ ಒನ್ ಬರಲಿ. ಸೊ ನನಗೊಂದು ಆಸೆ ಇತ್ತು ಈ ಥರದೊಂದು ಹಾರ ತೊಗೋಬೇಕು ಅಂತ. ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ದರೂ ಸಾಲೋದಿಲ್ಲ. ಸೊ ನಾನೇನಂದರೆ ಎಲ್ಲದೂ ಒಂದೊಂಥರ ಸೆಟ್ ಇಟ್ಕೊಳ್ಬೇಕು ಅಂತ ಒಂಥರ ಆಸೆ. ಸೊ ಹಾಗಾಗಿ ಚಿನ್ನಕ್ಕೆ ಯಾವತ್ತೂ ನೀವು ಇನ್ವೆಸ್ಟ್ ಮಾಡಿದ್ರೂ ಏನು ತಪ್ಪಾಗೋದಿಲ್ಲ. ಅಂದರೆ ಏನು ನಾಳೆ ದಿನ ಅದಕ್ಕೆ ಒಳ್ಳೆ ರೇಟೇ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಜ್ಯುವೆಲ್ರಿಗಳನ್ನ ನೋಡಿ ತೊಗೊಂಡಿದ್ದಾಯಿತು. ಸೊ ಅದೇ ಭೀಮಾಗೆ ಇದಕ್ಕೋಸ್ಕರನೇ ಬಂದಿದ್ದು. ಸೊ ನೀವು ಅಷ್ಟೇ ಸ್ಕೀಮ್ ಹಾಕಿ ತೊಗೊಳ್ಳಿ, ಒಳ್ಳೆ ನಿಮಗೆ ಆಫರ್ ಸಿಗುತ್ತೆ. ಮತ್ತೆ ಗಲಾಟೆ ಮಾಡ್ತಾರೆ ಅಂತ ಇವರು ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಕೊಟ್ಟಿದ್ದಾರಾ? ಚೇಂಜ್ ಇದೆಯಾ? ಸರಿ, ಬೇರೆ ಬೇಕು. ನೀನು ಇದನ್ನ ಡ್ರಾ ಮಾಡಬೇಕು ನಾವು ಹೋಗೋಷ್ಟೊಳಗಡೆ. ಫುಲ್ಲು 2 ಪೇಜ್ 2 ಪೇಜ್ ಸರಿ. ಯಾವ ಪೇಜ್? ಯಾವುದೋ ಒಂದು ನಾನು ಆಯ್ತು. ಇಸ್ಕೊಂಡ್ರ ಬಲೂನು ಗುಂಡ? ಬಲೂನ್ ಇಸ್ಕೊಂಡ ಗುಂಡ? ಎರಡು ಸಿಕ್ತಲ್ಲೋ. ಶಿವಮೊಗ್ಗದಿಂದ ಬಂದ್ವಿ. ಇವಾಗ ಪಾನಿಪುರಿ ಮಸಾಲ ಪಾನಿಪುರಿ ಬರ್ತೈತೆ ನನಗೋಸ್ಕರ. ಸೊ ಇವಾಗ ತರ್ತಾ ಇದಾರೆ, ನಾವು ಖಾರ ಕುತ್ಕೊಂಡು ತಿನ್ಬೇಕು. ಏನೋ ಗುಂಡ? ಸೊ ಇವಾಗ ಮನೆಗೆ ಬಂದ್ವಿ. ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಬರ್ತಾ ಅಲ್ಲೇ ಪಾನಿಪುರಿ ಮಸಾಲ ಪೂರಿ ತಿನ್ಕೊಂಡು ಬಂದ್ವಿ 2 ಪ್ಲೇಟು. ಸೊ ಹಂಗೆ ಅಕ್ಕ ಬಾವ ಎಲ್ಲ ಮನೆ ಹತ್ರ ಹೋಗಿ ಅವ್ರನ್ನ ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು. ಸೊ ಈಗ ಆಷಾಢದ್ರಿಂದ ಸ್ವಲ್ಪ ಚಿನ್ನದ ರೇಟ್ ಕಮ್ಮಿ ಆಗಿದೆ. ಸ್ವಲ್ಪ ಅಲ್ಲ, ನನ್ನ ಮದುವೆ ಟೈಮಲ್ಲಿ ತೊಗೊಳ್ಬೇಕಾದ್ರೆ 14,600 ಏನೋ ಇತ್ತು. ನಾನು ತೊಗೊಂಡು ಪರ್ಚೇಸ್ ಮಾಡಿ ಒಂದು 2 ಡೇಸಿಗೆ 13,000ಕ್ಕೆಲ್ಲ ಬಂದುಬಿಟ್ಟಿತ್ತು. ಸೊ ನಾನು ತುಂಬ ಜಾಸ್ತಿ ಇದರಿಂದ ಅಂದರೆ ಜಾಸ್ತಿ ಗ್ರಾಮ್ಸ್ ಎಲ್ಲ ತೊಗೊಂಡಲ್ಲ, ನನಗೆ ತುಂಬ ಲಾಸ್ ಆಯಿತು ಆ ಟೈಮಲ್ಲಿ. ಸೊ ಇವಾಗ 13,400 ಏನೋ ಇತ್ತು ಇವತ್ತು ನಾನು ತೊಗೊಳ್ಬೇಕಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ನಮಗೆ ನಮ್ಮ ಹಣೆ ಬರದಲ್ಲಿ ಇಷ್ಟೇ ರೇಟಲ್ಲಿ ನಾವು ತೊಗೋಬೇಕು ಅಂತ ಇದ್ದರೆ ಅಷ್ಟೇ ರೇಟಲ್ಲೇ ತೊಗೋಬೇಕಾಗುತ್ತೆ. ಸೊ ಆ ರೀತಿ ಖುಷಿ ಆಯಿತು. ಆಲ್ಮೋಸ್ಟ್ ನಾವು ಯಾವಾಗಲೂ ಭೀಮಾಗೇ ಹೋಗ್ತೀವಿ, ಯಾಕೆಂದರೆ ನಮಗೆ ಅಲ್ಲಿ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಮತ್ತು ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸ್ಟಾಫು ಅಷ್ಟೇ ತುಂಬ ಫ್ರೆಂಡ್ಲಿ ಇರ್ತಾರೆ. ಸೊ ಹಾಗಾಗಿ ನಾನು ಬೆಂಗಳೂರಿಂದ ಕಾಲ್ ಮಾಡಿಸಿ ಇಲ್ಲಿ ಮಾತಾಡಿಸಿದ್ದೆ. ಮತ್ತು ಲಾಸ್ಟ್ ನನಗೆ ಇಲ್ಲೂ ಸ್ವಲ್ಪ ಗೋಲ್ಡ್ ತೊಗೊಂಡಿದ್ದೀವಿ, ಹಾಗಾಗಿ ಸ್ವಲ್ಪ ಪರಿಚಯ ಇದ್ದಾರೆ ಸ್ಟಾಫ್ಸ್ ಆಗಲಿ ಮ್ಯಾನೇಜರ್ಸ್ ಆಗಲಿ ಅವರೆಲ್ಲ. ಸೊ ಖುಷಿ ಆಯಿತು. ಇವಾಗ ನಾಳೆ ರಂಜಿತ್ ಅವರು ಊರಿಗೆ ಹೋಗ್ತಿದ್ದಾರೆ. ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಕು. ಯಾಕಂದರೆ ಈಗ ಏನು ಪಕ್ಷನಾ ಇವಾಗ ಏಕಾದಶಿ ಬರುತ್ತಲ್ಲ, ಸೊ ಆವಾಗ ನಾವು ಮದುವೆ ಆದಾಗ ಸ್ಟಾರ್ಟಿಂಗಲ್ಲೇನೋ ಅದು ಕಡುಬು ಬುತ್ತಿನೋ ಏನೋ ಅಂತಾರೆ, ಸಮಥಿಂಗ್ ಅದೇನೋ ಕಟ್ಟಬೇಕಂತೆ. ಮನೇಲಿ ಈಗ ನಾಳೆಲ್ಲ ತಿಂಡಿ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಈಗ ಹೆಂಗೋ ಅವ್ರು ಸ್ವಲ್ಪ ಫ್ರೀ ಇದ್ದಾರಲ್ಲ,
ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ನಾಳೆ ಹೋಗಿ ಮೇ ಬಿ ನಾಡಿದ್ದು ಆಚೆ ನಾಡಿದ್ದು ಕರ್ಕೊಂಡು ಬರ್ತಾರೆ. ಅವ್ರಿಗೆ ಫ್ರೀ ಇದ್ದಾರೆ ಅಂತಂದರೆ ಅವರು ಇವಾಗ ಒಂದು ಜಾಬ್ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಜಾಯ್ನ್ ಆಗೋದು ಸ್ವಲ್ಪ ದಿನ ಟೈಮ್ ತೊಗೊಂಡಿದ್ದಾರೆ. ಯಾಕಂದರೆ ಮತ್ತೆ ಆಮೇಲೆ ರಜೆ ಎಲ್ಲ ಸಿಗೋದಿಲ್ಲ ಅಂತ. ಈಗ ಹೆಂಗೋ ಆಷಾಢ ಇದೆಯಲ್ಲ, ನಾನು ಅಲ್ಲಿ ಇರೋಲ್ಲ ಅಂತ ಹೇಳಿ ಸ್ವಲ್ಪ ನಾವು ಅಂದರೆ ಲೈಕ್ ಅವರು ನಿಧಾನಾಗಿ ಜಾಯ್ನ್ ಆಗ್ತಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವ್ರು ಫ್ರೀ ಇದ್ದಾರೆ ಅಂದರೆ ಏನೋ ಬೇರೆ ಥರ ಅಲ್ಲ. ಸೊ ಒಳ್ಳೆ ಟೈಮಲ್ಲೇ ಮದುವೆ ಆಗಿ ಒಂದು 3 ಮಂತ್ಸಿಗೆ ಇದೆಲ್ಲ ನಾವು ಓಡಾಡೋ ಟೈಮು ಎಲ್ಲ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಅವರು ಮುಂಚೆನೇ ನಾವು ಈ ಟೈಮಲ್ಲಿ ಅವರು ಜಾಬ್ ಬಿಟ್ಟಿದ್ದು. ಸೊ ಅಷ್ಟೇ. ಗೋಲ್ಡು ಅಷ್ಟೇ ಇಷ್ಟ ಆಯಿತು ನನಗೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡೋ ಥರ ಇಲ್ಲ. ಬಟ್ ಆದರೆ ಆಮೇಲೆ ಅಮ್ಮ ಬೇಜಾರಾಗ್ತಾರೆ, ಮನೇಲಿ ಊಟ ಮಾಡಲೇಬೇಕು ಇವಾಗ. ಸೊ ಇವಾಗ ಊಟ ಮಾಡಿ ನಿದ್ದೆ ಮಾಡೋದು. ಮತ್ತು ನಾಳೆ ಏನು ವರಮಹಾಲಕ್ಷ್ಮಿ ವ್ರತ ಏನಿದೆ ಆಷಾಢ, ಸೊ ಅದನ್ನು ನಾಳೆ ಬೆಳಗ್ಗೆ ಮತ್ತೆ ಮಾಡಬೇಕು. ನಾಳೆ ಇವ್ರು ಹೊರಡ್ತಾರೆ. ಸೊ ಅಷ್ಟೇ. ನೋಡೋಣ, ಮತ್ತೆ ಸಿಗ್ತೀನಿ. ಸೊ ಇವಾಗ ಮಾರ್ನಿಂಗ್ ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಏನು ಇವತ್ತು ಶುಕ್ರವಾರ ವ್ರತ ಅಲ್ಲ, ಆಷಾಢ ವ್ರತ. ಸೊ ಅದನ್ನು ಮಾಡಬೇಕು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಈಗ ಸ್ವಲ್ಪ ನಿನ್ನೆ 2-3 ಡೇಸಿಂದ ಬಿಸಿಲೇ ಇಲ್ಲ. ತುಂಬ ಒಂಥರ ಏನು ಮೋಡ ಥರ ಆಗಿತ್ತು. ಒಂದು ಸ್ವಲ್ಪ ಬಿಸಿಲು ಬಂದಿತ್ತಷ್ಟೇ. ನಾನು ನೆನ್ನೆನೇ 3 ಸತಿ ಸ್ನಾನ ಮಾಡಿಬಿಟ್ಟೆ. ಅಲ್ಲಿ ಇಲ್ಲಿಗೆ ಹೋಗಿ ಬಂದು. ಸೊ ಹಾಗಾಗಿ ಇವಾಗ ಬೆಳಗ್ಗೆ ತಣ್ಣಗೂ ಅಲ್ಲ ಮತ್ತು ಏನು ಬಿಸಿನೂ ಇಲ್ಲ, ತುಂಬ ಲೈಟಾಗಿತ್ತು. ಸ್ನಾನ ಮಾಡ್ಕೊಂಡು ಬಂದು ತಲೆ ಸ್ನಾನ ಗೊತ್ತಿಲ್ಲ, ಶೀತ ಆಗುತ್ತಾ ಏನಾಗುತ್ತೋ ನೋಡಬೇಕು. ಸೊ ಇವಾಗ ಕೆಳಗಡೆ ಹೋಗಿ ಪೂಜೆ ಮಾಡಿ ಇವತ್ತು ಆಷಾಢ ಶುಕ್ರವಾರ 2ನೇ ವಾರದ ಪೂಜೆ ಮುಗಿಸ್ಬೇಕು. ಸೊ ಇವಾಗ ಚೂಡಿ ಹಾಕಿದ್ದೀನಿ. ಲಾಸ್ಟ್ ಸತಿ ಸ್ಯಾರಿ ಹಾಕಿದ್ದೆ, ಫಸ್ಟ್ನೇ ಸತಿ ಲಾಸ್ಟ್ನೇ ಸತಿ ಸ್ಯಾರಿ ಹಾಕೋಣ, ಮಧ್ಯದಲ್ಲಿ ಚೂಡಿ ಹಾಕೋಣ ಅಂತ ಅಂದ್ಕೊಂಡು ಚೂಡಿ ಹಾಕ್ಕೊಂಡೆ. ರಾತ್ರಿನೂ ಅಷ್ಟೇ. ನಾವು ನಿನ್ನೆ ಎಲ್ಲೋ ಹೊರಗಡೆ ಹೋಗಿದ್ವಲ್ಲ, ಬಂದಿದ್ದು ಲೇಟ್ ಆಯಿತು, ನಿದ್ದೆ ಬೇರೆ ಆಗಿರಲಿಲ್ಲ. ಸೊ ಇವಾಗ ಹೋಗಿ ಪೂಜೆ ಮಾಡಬೇಕು. ಮೇಲಿಂದ ದೇವ್ರು ಹೋಗ್ಬಿಡ್ತು. ದೇವ್ರು ಹೋಗ್ಬಿಡ್ತು ಭಾಗ್ಯಸತು ವೆಂಕಟೇಶ್ವರ. ಪೂಜೆ ಆಯ್ತು, ನೈವೇದ್ಯ ಇಟ್ಟಿದ್ದೀವಿ, ಇಲ್ಲಿ ದೀಪ ಹಚ್ಚಿದ್ದೀವಿ. ಸೊ ಇಷ್ಟು. ಇವಾಗ ಪೂಜೆ ಆಗಿದೆ, ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ರಂಜಿತಿಗೆ, ಶುಕ್ರವಾರ ಏನು ಹೆಣ್ಮಕ್ಳಿಗೆ ಅಂದರೆ ಹೆಂಡತಿಗೆ ದುಡ್ಡು ಕೊಡಿ, ಡಬಲ್ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ. ಸೊ 500 ಇಸ್ಕೊತಿರ್ತೀನಿ. ಸೊ ಇವತ್ತು ಅಷ್ಟೇ ಕುಡಿ ಅಂತ ಅಂದ್ಬಿಟ್ಟು ಅಂದರೆ ಪಪ್ಪ ಅವ್ರ ಹತ್ರ ಇದ್ದಿದ್ದೆ ಕ್ಯಾಶ್ 300 ಕೊಟ್ಟರು. ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ ಅಂತ ಅಂತಾರೆ, ನಮಗೂ ಹಂಗೆ ಅನಿಸುತ್ತೆ, ಕೈಯಲ್ಲಿ ದುಡ್ಡಾಡ್ತಿರುತ್ತೆ ಅಂತ. ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ಕೊಂಡು ಏನು ಮಾಡ್ಕೊಂಡು ಶುಕ್ರವಾರ ದುಡ್ಡು ಇಸ್ಕೊಳ್ಳೋದು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.